ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಏನಪ್ಪ ಅಂದರೆ ಒಂದು ಬೋಟ್ ನೆಕ್ ಡಿಸೈನ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ. ಈ ರೀತಿ ಆಲ್ರೆಡಿ ನಾನು ಆಮೇಲೆ ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಇದರಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿಲ್ಲ. ಓಕೆನಾ, ಕ್ಯಾಲಫ್ ಡಿಸೈನ್ಗೆ ನಾನು ಕ್ಯಾನ್ವಾಸ್ ಯೂಸ್ ಮಾಡ್ದೇನೆ ಕ್ಯಾಲಫ್ ಡಿಸೈನ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈ ಥರ ಮೇನ್ ಫ್ಯಾಬ್ರಿಕ್ ಇಟ್ಕೊತಾ ಇದ್ದೀನಿ. ಅದ್ರ ಮೇಲೆ ಲೈನಿಂಗ್ ಇಟ್ಕೊಳ್ಳಿ. ಈ ಥರ ಮಾರ್ಕಿಂಗ್ ಮಾಡಿರೋದ ಮೇಲೆ ಇಟ್ಕೊಳ್ಳಿ, ಯಾಕೆಂದರೆ ನಾವು ಕ್ಯಾನ್ವಾಸ್ ಹಾಕ್ತಾ ಇರೋ ಕಾರಣ ಮೇಲೆ ಬರಬೇಕು ಮಾರ್ಕಿಂಗು. ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಕಾಣಿಸ್ಬೇಕು. ಓಕೆನಾ, ನೀವು ಉಲ್ಟಾ ಮಾಡಿಬಿಟ್ರೆ ಏನಾಗುತ್ತೆ, ಮಾರ್ಕಿಂಗ್ ಕಾಣಲ್ಲ, ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ಈ ರೀತಿ ಉಲ್ಟಾ ಮಾಡ್ಕೋಬೇಡಿ, ಸೀದಾನೇ ಇಟ್ಕೊಳ್ಳಿ. ಏನು ಪರವಾಗಿಲ್ಲ, ಲೈನಿಂಗ್ ಉಲ್ಟಾ ಆಗುತ್ತೆ, ತೊಂದರೆ ಏನಿಲ್ಲ. ಇವಾಗ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾವು ಕ್ಯಾನ್ವಾಸ್ ಹಾಕೋ ಅವಶ್ಯಕತೆ ಇಲ್ಲ. ಓಕೆನಾ, ಇವಾಗ ಕೆಲವೊಂದು ಕೇಸ್ ಕ್ಯಾನ್ವಾಸ್ ಹಾಕ್ತಾ ಇರ್ತೀವಿ, ಇದು ಕ್ಯಾನ್ವಾಸ್ ಹಾಕ್ತೇನೆ ಸ್ಟಿಚ್ ಮಾಡುವಂಥದ್ದು. ಓಕೆನಾ, ಈ ರೀತಿ ನೀವು ಇಟ್ಕೊಂಡು ಇವಾಗ ಕ್ಯಾನ್ವಾಸ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ, ಅದರಲ್ಲೂ ಹೇಗಪ್ಪ ಅಂದರೆ ನೀಟಾಗಿ ಈ ರೀತಿ ಪಿನ್ ಹಾಕ್ಕೊಳ್ಳಿ, ಆ ಕಡೆ ಒಂದು ಈ ಕಡೆ ಒಂದು. ಯಾಕೆಂದರೆ ಇದು ಎಂಥವ್ರಾದ್ರೂ ಸ್ವಲ್ಪ ಸರಿಯುತ್ತೆ, ಬಿಗಿನರ್ಸ್ಗಿನ್ನ ಎಲ್ಪ್ ಆಗುತ್ತೆ. ಗುಂಡು ಪಿನ್ ಹಾಕ್ಕೊಳ್ಳಿ, ಆ ಕಡೆ ಒಂದು ಈ ಕಡೆ ಒಂದು ಹಾಕೊಳ್ಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಈ ರೀತಿ ಗುಂಡು ಪಿನ್ ಹಾಕ್ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದಲೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಾನು. ಸುತ್ತ ಇನ್ನೋಟ್ ಮಾಡಿಬಿಡೋಣ ಅಂತ ಮೇಲ್ಗಡೆ ಒಂದೊಂದು ಸಲ ಬಾಕ್ಸ್ ಟೈಪಲ್ಲಿ ಕೆಳಗಡೆ ಸ್ಟಿಚ್ ಮಾಡಿಬಿಟ್ಟು ಇನ್ನು ಓಪನ್ ಇಡ್ದೇ ಮಾಡ್ಬೋದು. ಇದು ಓಪನ್ ಇಡ್ತಾ ಇದ್ದೀನಿ. ಓಕೆನಾ, ಅದಕ್ಕೋಸ್ಕರ ನಾನು ಇಲ್ಲಿ ಸುತ್ತ ಇನ್ನೋಟ್ ಮಾಡ್ಕೊತಾ ಇದ್ದೀನಿ ಫುಲ್ಲು. ಇದೊಂಥರ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಬ್ಲೌಸ್ ವೇರ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ. ವೆಯ್ಟ್ ಮಾಡ್ತಾಯಿರಿ. ಓಕೆನಾ, ಇದು ನನ್ನದೇ ಬ್ಲೌಸ್ ಆಗಿರೋದ್ರಿಂದ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ, ಇವಾಗ ಇದನ್ನು ಈ ಕ್ಯಾಲಫ್ ಹೇಗಿದೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಅದು ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಅದಕ್ಕೆ ಮೇಲೇ ನೀಟಾಗಿ ಸ್ಟಿಚ್ ಮಾಡಿ ನಿಧಾನಕ್ಕೆ. ಹೇಳ್ದಂಗೆ ಕ್ಯಾನ್ವಾಸ್ ಯೂಸ್ ಮಾಡಿದ್ರೂ ಅದೊಂಥರ ಡಿಸೈನ್ ಆಗುತ್ತೆ ನೋಡಿ. ಕ್ಯಾನ್ವಾಸ್ ಯೂಸ್ ಮಾಡಿದ್ರೂ ಕೂಡ ಈ ಡಿಸೈನ್ನ ಸ್ಟಿಚ್ ಮಾಡ್ಬೋದು ಅನ್ನೋದಕ್ಕೆ ತೋರಿಸ್ತಾ ಇದ್ದೀನಿ. ಕೆಲವರು ಕ್ಯಾನ್ವಾಸ್ ಹಾಕಲೇಬೇಕು ಅಂತಾರಲ್ವ, ಕ್ಯಾನ್ವಾಸ್ ಹಾಕ್ತೇನೂ ಕೂಡ ಫಿನಿಶಿಂಗ್ ಕೊಡ್ಬೋದು. ಓಕೆನಾ, ನೀವು ಈ ಥರ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಸುಮ್ಮನೆ ಕ್ಯಾಲಫ್ ಒಂದೊಂದ್ಸಲ ಕ್ಯಾಲಫ್ ಕೊಡ್ದೇ ಕ್ಯಾನ್ವಾಸ್ ಕೊಡ್ದೇ ಈ ಥರ ಸ್ಟಿಚ್ ಮಾಡ್ಕೋಬೋದು ಅನ್ನೋದಕ್ಕೆ ತೋರಿಸ್ತಾ ಇರೋದು. ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ನೀಟಾಗಿ ಆ ಕ್ಯಾಲಫ್ನ ಸ್ಟಿಚ್ ಮಾಡಿ ಇನ್ನೋಟ್ ಮಾಡ್ಕೋಬೇಕು. ಓಕೆನಾ, ಅದನ್ನ ನೀಟಾಗಿ ತಿರುಗಿಸ್ಕೊಳ್ಳಿ, ಉಲ್ಟಾ ಮಾಡಿ ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಂಡ್ರೆ ಆಯಿತು. ನಾನು ಮೇಲೆ ಸ್ಟಿಚ್ ಮಾಡಿಲ್ಲ, ಏನಕ್ಕಪ್ಪ ಅಂದರೆ ಸ್ಟಿಚಿಂಗ್ ಬದಲು ಐರನ್ ಮಾಡಿಬಿಟ್ರೆ ನೀಟಾಗಿ ಫಿನಿಶಿಂಗ್ ಇರುತ್ತೆ ಅಂತ. ಓಕೆನಾ, ಬೇಕು ಅಂದರೆ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ಏನಿಲ್ಲ, ನಡೆಯುತ್ತೆ. ಓಕೆನಾ, ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ ನೋಡಿ. ಸುತ್ತ ನಾನು ಮೇಲ್ಗಡೆ ಎಮ್ಮಿಂಗ್ ಪಟ್ಟಿ ಕೊಡ್ಬೋದಿತ್ತು, ನಾನು ಫುಲ್ಲು ಇನ್ನೋಟ್ ಮಾಡಿಬಿಟ್ಟಿದ್ದೀನಿ. ಓಕೆನಾ, ಇವಾಗ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ನೀಟಾಗಿ ಈಗ ಇದಕ್ಕೆ ಕ್ಯಾಲಫ್ ಹೇಗಿದೆ ಹಾಗೇ ಕಟ್ ಮಾಡ್ಕೊಳ್ಳಿ. ಓಕೆನಾ, ಈ ಮೂಲೆಯಲ್ಲಿ ಒಂದು ಉಕ್ಸ್ ಹಾಕೋಬೇಕು. ಇಲ್ಲ ನಿಮಗೆ ಉಕ್ಸ್ ಬೇಡ ಅಂದರೆ ಎಲಾಸ್ಟಿಕ್ ಹಾಕ್ಕೋಬೋದು. ಎಲಾಸ್ಟಿಕ್ ಹಾಕೋದ್ರಿಂದ ಟೈಟು ಲೂಸ್ ಆಗುತ್ತೆ. ಈ ಬೋಟ್ ನೆಕ್ಕಲ್ಲಿ ಜಾಸ್ತಿ ನಿಮಗೆ ಟೈಟ್ ಆಗೋ ಚಾನ್ಸ್ ಇರುತ್ತೆ. ಈ ಥರ ಎಲಾಸ್ಟಿಕ್ ಹಾಕ್ಬಿಟ್ರೆ ನಿಮಗೆ ಫ್ರೀ ಆಗಿರುತ್ತೆ. ಓಕೆನಾ, ಆ ರೀತಿಯೂ ಮಾಡ್ಕೋಬೋದು, ನೀಟಾಗಿರುತ್ತೆ. ಓಕೆನಾ, ಈ ರೀತಿ ಕ್ಯಾಲಫ್ ಡಿಸೈನ ರೆಡಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಮೇಲೆ ತುದಿಲಿ ಇವಾಗ ಮಧ್ಯೆ ಕಟ್ ಮಾಡಿದ್ದೀವಲ್ಲ, ಅಲ್ಲಿ ಓಪನ್ ಆಗೋ ಚಾನ್ಸ್ ಇರುತ್ತೆ. ಅಲ್ಲೊಂದು ಸಲ ಸ್ಟಿಚ್ ಮಾಡ್ಕೊಂಬಿಡಿ. ಓಕೆನಾ, ಒಂದು ಸ್ವಲ್ಪ ರಫ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಏನಕ್ಕಂದರೆ ಅದು ಮತ್ತೆ ಇವಾಗ ಉಲ್ಟಾ ತಿರುಗಿಸಿದಾಗ ಅದು ಓಪನ್ ಆಗಬಾರ್ದಲ್ಲ, ಅದಕ್ಕೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ ಎರಡು ಕಡೆನೂ, ಆವಾಗ ನೀಟಾಗಿರುತ್ತೆ. ಆಮೇಲೆ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಳ್ಳಿ. ಓಕೆನಾ, ಈ ರೀತಿ ಕ್ಯಾಲಫ್ ಡಿಸೈನ ರೆಡಿ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಈಗ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಸ್ಗಳಿವೆಲ್ಲ. ಕ್ಯಾಲಫ್ ಡಿಸೈನ್ಸಲ್ಲಿ ತುಂಬ ವೆರೈಟಿ ಡಿಸೈನ್ಸ್ ಇದೆ. ಅದರಲ್ಲಿ ಇದು ಒಂದು ಕ್ಯಾಲಫ್ ಡಿಸೈನ್ ಅಂತಲೇ ಹೇಳ್ಬೋದು. ಬೋಟ್ ನೆಕ್ಕಲ್ಲಿ ತುಂಬ ವೆರೈಟಿ ಡಿಸೈನ್ಸ್ ಇರೋದ್ರಿಂದ ಇದೂ ಒಂದು ಕ್ಯಾಲಫ್ ಡಿಸೈನ್. ಈ ಥರ ಟ್ರಿಮ್ಮರಲ್ಲಿ ನ್ಯಾಚ್ ಹಾಕ್ಕೊಳ್ಳಿ, ಅಂದರೆ ದಾರ ಕಟ್ಟಾಗಬಾರ್ದು. ಹಂಗೆ ಆ ಥರ ನೋಡ್ಕೊಂಡು ನಾವು ಸ್ಟಿಚ್ ಮಾಡಿರೋ ದಾರ ಪಕ್ಕದಲ್ಲೇ ಕಟ್ ಮಾಡಬೇಕು. ಆ ಥರ ಕಟ್ ಮಾಡ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಕಟಿಂಗ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದು ಕಟ್ ಮಾಡ್ಕೊಂಡಾದ್ಮೇಲೆ ಉಲ್ಟಾ ತಿರುಗಿಸ್ಕೊಳ್ಳಿ. ಓಕೆನಾ, ಈ ರೀತಿ ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ನೀಟಾಗಿ ಪಾಯಿಂಟ್ ಹೊಲಿಗೆ ನಾನು ಹೇಳ್ದಂಗೆ ಪಾಯಿಂಟ್ ಹೊಲಿಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಐರನ್ ಮಾಡ್ಕೋಬೋದು. ನಿಮ್ಮ ಹತ್ರ ಐರನ್ ಇದೆ ಅಂದರೆ, ಈಗಂತೂ ತುಂಬ ಜನ ಎಂಥವ್ರ ಹತ್ರನೂ ಐರನ್ ಇದ್ದೇ ಇರುತ್ತೆ. ಯಾರುವಾಗ ಐರನ್ ಇಲ್ಲದೇ ಯೂಸ್ ಮಾಡೋದೇ ಇಲ್ಲ ಅಂತ. ಟೈಲರಿಂಗ್ ಕೆಲಸ ಕಲಿತೀವಿ ಅಂದಮೇಲೆ ಒಂದು ಐರನ್ ಬಾಕ್ಸ್ ಇಟ್ಕೊಂಡೇ ಇರ್ತಾರೆ. ಓಕೆನಾ, ಅಂದರೆ ಇಟ್ಕೊಳ್ದೇ ಇರೋರು ಇರ್ಬೋದು. ನನ್ನ ಪ್ರಕಾರ ಒಂದು ಲೆವೆಲ್ ಸ್ಟಿಚಿಂಗ್ ಮಾಡ್ತಾರೆ ಅಂದರೆ ಸ್ವಲ್ಪ ಐರನ್ ಬಾಕ್ಸ್ನ ಇಟ್ಕೊಂಡಿರ್ತಾರೆ. ಓಕೆನಾ, ಈ ಥರ ಕತ್ರಿಲಿ ದೊಡ್ಡ ಹತ್ರ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡ್ಬಿಡೋಣ. ಆ ಮೂಲೆಯಲ್ಲಿ ತೆಗಿಬೇಕಾದ್ರೆ ಒಂದು ಪಿನ್ನಲ್ಲಿ ತೆಗೀರಿ. ಓಕೆನಾ, ನೀಟಾಗಿ ಬರುತ್ತೆ. ಪಿನ್ನಲ್ಲಿ ಸ್ವಲ್ಪ ಸೂಜಿ ಲಿಂಕ್ ತೆಗೆದುಬಿಟ್ರೆ ನೀಟಾಗಿ ಬರುತ್ತೆ. ಓಕೆನಾ, ಇವಾಗ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ನೀಟಾಗಿ ಬೇಕು ಅಂದರೆ ನೀವು ಪಾಯಿಂಟ್ ಹೊಲಿಗೆ ಹಾಕ್ಕೋಬೋದು, ಇಲ್ಲ ಬೇಡ ಅಂದ್ರೂ ಹಾಗೇ ಇದು ಮಾಡ್ಕೋಬೋದು. ಈ ಥರ ಸೂಜಿಲಿ ಮೇಲಕ್ಕೆ ತೆಗೀರಿ. ಓಕೆನಾ, ಈ ರೀತಿ ತೆಗೆಯೋದ್ರಿಂದ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ, ಇಲ್ಲ ತೋರಿಸ್ತಾ ಇದ್ದೀನಿ ಆ ಥರ ಸೂಜಿಲಿ ನೀಟಾಗಿ ತೆಗೆದುಬಿಟ್ಟು ಉಲ್ಟಾ ತಿರುಗಿಸ್ಕೊಂಡು ಸುತ್ತ ಸ್ಟಿಚ್ ಹಾಕೋಬೇಕು. ಇವಾಗ
ಬ್ಲೌಸ್ಗೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಆಮೇಲೆ ಕೆಳಗಡೆ ಮಾಮೂಲಿ ಫೋಲ್ಡಿಂಗ್ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆಯಲ್ಲ. ಅಲ್ಲಿ ನಾವು ಇದು ಉಕ್ಸಾದರೂ ಹಾಕ್ಕೋಬೋದು, ಎಲಾಸ್ಟಿಕ್ ಆದರೂ ಹಾಕ್ಕೋಬೋದು. ಓಕೆನಾ. ಇವಾಗ ಈ ರೀತಿ ಬಂತು. ಇನ್ನು ಸುತ್ತ ಇವಾಗ ಸ್ಟಿಚ್ ಮಾಡ್ಕೊಂಬಿಡೋಣ. ಅಲ್ಲಿಗೆ ನೆಕ್ ಡಿಸೈನ್ ರೆಡಿ ಆಗುತ್ತೆ. ಓಕೆನಾ. ಆಲ್ರೆಡಿ ನಾನು ಇದ್ರ ಫ್ರಂಟ್ದು ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡಿ. ಫ್ರಂಟಲ್ಲಿ ಬಂದ್ಬಿಟ್ಟು ಆಲ್ಟರ್ನೇಟ್ ಬರುತ್ತೆ, ಅದಕ್ಕೋಸ್ಕರ ಅದರದ್ದು ಆ ವಿಡಿಯೋ ಹಾಕಿದ್ದೀನಿ. ಫುಲ್ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಸಪ್ರೇಟಾಗಿ ಹಾಕಿದ್ದೀನಿ. ಓಕೆನಾ. ನಿಮ್ಗೇನಾದರೂ ಅದು ನೋಡಬೇಕು ಅನಿಸಿದರೆ ಹೋಗಿ ಚೆಕ್ ಮಾಡ್ಬೋದು, ಆಲ್ಟರ್ನೇಟ್ ಬ್ಲೌಸ್ದು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಉಲ್ಟಾ ತಿರುಗಿಸ್ಕೊಂಡು ಆಯಿತು. ಇವಾಗ ಇದನ್ನು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಕಟ್ ಮಾಡಿಬಿಟ್ಟು ಸುತ್ತ ಕಟ್ ಮಾಡ್ಕೊಂಬಿಡಿ. ಕೆಳಗಡೆ ಫೋಲ್ಡಿಂಗ್ ಮಾಡಿ ಸ್ಟಿಚ್ಚೇ ಮಾಡಿಬಿಡ್ತೀನಿ ನಾನಂತೂ. ಬೇಕು ಅಂದರೆ ಎಮ್ಮಿಂಗ್ ಮಾಡ್ಕೊಬೋದು. ಇದೇನು ಕಾಣಿಸಲ್ಲ, ನೀಟಾಗಿದೆ. ಅಂದರೆ ಮಿಕ್ಸಲ್ಲಿದೆಯಲ್ಲ ಬಟ್ಟೆ, ಹಾಗಾಗಿ ನಾವು ಸ್ಟಿಚ್ ಮಾಡೋದು ಕಾಣಿಸಲ್ಲ. ಹಂಗಾಗಿ ನಾನು ಸ್ಟಿಚಿಂಗೇ ಮಾಡ್ಕೊತೀನಿ ಕೆಳಗಡೆ ಫೋಲ್ಡ್ ಮಾಡಿ. ಎಮ್ಮಿಂಗ್ ಏನೂ ಮಾಡೋಕ್ಕೋಗಲ್ಲ. ಒಂದೊಂದಕ್ಕೆ ಎಮ್ಮಿಂಗ್ ಮಾಡಬೇಕಾಗುತ್ತೆ, ಅಂದರೆ ಎದ್ದು ಕಾಣಿಸುತ್ತೆ ಅನ್ನೋದಕ್ಕೆ ಎಮ್ಮಿಂಗ್ ಮಾಡಬೇಕು. ಇಲ್ಲ ಅಂದಿದ್ದಕ್ಕೆ ಸ್ಟಿಚಿಂಗ್ ಮಾಡಿದ್ರೂ ನಡೆಯುತ್ತೆ, ತೊಂದರೆ ಏನಿಲ್ಲ. ಓಕೆನಾ. ಈ ರೀತಿ ಈ ಕಡೆನೂ ಸ್ಟಿಚಿಂಗ್ ಮಾಡಿ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ರೆ ಆಯಿತು. ಓಕೆನಾ. ತುಂಬಾ ಚೆನ್ನಾಗಿದೆ ಈ ಡಿಸೈನ್ ಅಂತೂ, ತುಂಬ ಬ್ಯೂಟಿಫುಲ್ ಆಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ. ಬೋಟ್ ನೆಕ್ ಡಿಸೈನ್ ಇದು, ಬೋಟ್ ನೆಕ್ ಮತ್ತು ಆಲ್ಟರ್ ನೆಕ್ ಡಿಸೈನ್ ಅಂತಲೇ ಹೇಳ್ಬೋದು. ಓಕೆನಾ. ಇವಾಗ ಈ ಕಡೆಯಿಂದ ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ಓಕೆನಾ. ನಿಮ್ಗೆ ಏನಾದರೂ ಒಂದೇ ಸಲ ಫೋಲ್ಡ್ ಮಾಡ್ತೀನಿ ಅಂದರೆ ಮಾಡೋದು, ಬಿಗಿನರ್ಸ್ ಆದ್ರೆ ಫಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಂಬಿಡಿ, ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಿ. ಅವಾಗ ಏನಾಗುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ. ಒಂದೇ ಸಲ ಫೋಲ್ಡ್ ಮಾಡಿದಾಗ ಏನಾಗುತ್ತೆ, ಒಂಚೂರು ದೊಡ್ಡದು ಚಿಕ್ಕದು ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈಸಿ ಮೆಥಡಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಿಮ್ಗೆ ಅವಾಗ ಏನಾಗುತ್ತೆ, ನೀಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಯಾಕ್ ಡಿಸೈನ್, ಬೋಟ್ ನೆಕ್ ಬ್ಯಾಕ್ ಡಿಸೈನ್, ಕ್ಯಾಲಫ್ ಡಿಸೈನ್ ರೆಡಿ ಆಯಿತು. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿದೆ. ನೀವು ಯಾವುದಾದ್ರೂ ಸ್ಯಾರಿಗೆ ಬ್ಲೌಸ್ಗೆ ಈ ಥರ ಡಿಸೈನ್ನ ಟ್ರೈ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್, ನೀವೇ ನೋಡ್ತಿರ್ಬೋದು. ತುಂಬ ಚೆನ್ನಾಗಿದೆ. ಈ ಡಿಸೈನ್ನ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ. ಇವಾಗ ಇದು ಡಾಟ್ ಇಟ್ಕೊಂಡ್ಬಿಡ್ಬೇಕು. ಡಾಟ್ ಬಂದುಬಿಟ್ಟು ಕರೆಕ್ಟಾಗಿ ಅಲ್ಲಿ ಕ್ರಾಸಾಗಿ ಕಟ್ ಮಾಡಿರ್ತೀವಲ್ಲ ಅಲ್ಲಿಗೆ ಇಟ್ಕೊಳ್ಳಿ. ಅಂದರೆ ಹಾಕೊಂಡಾಗ ಅದು ಗ್ರಿಪ್ ಸಿಗುತ್ತೆ, ಒಂಥರ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಅದಕ್ಕೋಸ್ಕರ ಆ ಥರ ಇಟ್ಕೋಬೇಕು. ಕರೆಕ್ಟಾಗಿ ನಾವೇನು ಇದು ಮಾಡಿರ್ತೀವಲ್ಲ, ವಿ ಶೇಪಲ್ಲಿ ಕಟ್ ಮಾಡಿದ್ದೀವಲ್ಲ ಅಲ್ಲಿಗೆ ಬರೋ ಥರ ಇದು ಮಾಡ್ಕೊಳ್ಳಿ. ಅವಾಗೇನಾಗ ಒಂಥರ ಸ್ಟಿಫ್ನಾಗಿರುತ್ತೆ, ಗ್ರಿಪ್ ಸಿಗುತ್ತೆ. ಅದಕ್ಕೋಸ್ಕರ. ಓಕೆನಾ. ಒಂದೊಂದಕ್ಕೆ ಒಂದೊಂದು ಥರ ಡಾಟ್ ಹಿಡಿಬೇಕಾಗುತ್ತೆ, ಈ ಥರ ಇಟ್ಕೋಬೇಕು. ಓಕೆನಾ. ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಡಿಸೈನು. ಈ ಥರ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನೀವು ಹೊಲ್ಕೊಡಿ, ಇಲ್ಲ ನಿಮ್ಮ ಮಕ್ಳಿಗೆ ಹೊಲ್ಕೊಡಿ, ಇಲ್ಲ ಬೇರೆಯವ್ರಿಗೆ ಹೊಲ್ಕೊಡಿ. ಒಂದ್ಸಲ ಟ್ರೈ ಮಾಡಿ. ಕ್ಯಾನ್ವಾಸ್ ಹಾಕ್ತೇನೆ ಸ್ಟಿಚಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.